ಒಬ್ಬ ವ್ಯಕ್ತಿ ನಮಗೆ ಇಷ್ಟ ಅಂದಾಗ ಅವರು ಏನೇ ಮಾಡಿದ್ರು ಏನೇ ಹೇಳಿದ್ರು ಎಲ್ಲ ಸರಿಯಾಗಿ ಕಾಣಿಸ್ತಾ ಇರುತ್ತೆ. ಹಾಗೆ ಅವ್ರು ಏನಾರ ನಮ್ಗೆ ಆಪೋಸಿಟ್ ಆದರೂ ಒಂದು ಸತಿ ಅಂತ ಅಂದರೆ ಅವ್ರು ನೆಕ್ಸ್ಟ್ ಏನೇ ಒಳ್ಳೇದು ಹೇಳಿದ್ರು ಎಲ್ಲ ಕೆಟ್ಟದಾಗಿ ಕಾಣಿಸ್ತಾ ಇರುತ್ತೆ. ಏನೇ ಹೇಳೋಕೋರು ಎಲ್ಲದರಲ್ಲೂ ತಪ್ಪು ಕಾಣಿಸ್ತಾ ಇರುತ್ತೆ. ಅದೇ ಇವಾಗ ಕಾರ್ತಿಕ್ ಮತ್ತು ಸಂಗೀತ ಅವ್ರ ಮಧ್ಯೆ ನಡೀತಾ ಇರೋದು. ಆಯಿತಾ, ಒಂದು ಡಂಬಲ್ಸ್ ಎತ್ತಿಡಿ, ಇದನ್ನು ಸ್ವಲ್ಪ ನೀಟಾಗಿ ಇಡಿ ಅಂದ್ರೂ ಅದು ನೀವು ಹೇಳಬೇಕಾಗಿಲ್ಲ ನಮಗೆ. ಅವ್ರು ಅದನ್ನು ಹೇಳಿದ್ರೂ ಕಾರ್ತಿಕ್ ಅವ್ರಿಗೆ ತಪ್ಪಾಗಿ ಕಾಣಿಸ್ತದೆ. ಹಾಗೆ ಕಾರ್ತಿಕ್ ಅವರು ಇಲ್ಲ ನಮ್ಗೆ ಹೇಳ್ಬೇಡಿ ನಾವು ಮಾಡ್ತೀವಿ ಅನ್ನೋ ಮಾತು ಸಂಗೀತ ಅವ್ರಿಗೆ ಏನು ನೀವು ಮಾಡಿದ ಹೇಳ್ಬೇಡಿ, ನಾವು ಮಾಡ್ತೀವಿ ನಮ್ಗೆ ಗೊತ್ತು ಅನ್ನೋದು ಆ ಥರ ಎಲ್ಲ ಹೇಳ್ಬೇಡಿ ಹಂಗೆ ಹಿಂಗೆ ಅಂತ ಅದು ಸಂಗೀತ ಅವ್ರಿಗೆ ತಪ್ಪಾಗಿ ಕಾಣಿಸ್ತದೆ. ಇದೇ ಇವ್ರು ಏನಾರು ಫ್ರೆಂಡ್ಸ್ ಆಗಿದ್ದಿದ್ರೆ ಈ ಮಾತಿಗೆಲ್ಲ ಜಗಳ ಆಗ್ತೈತಾ? ಸರಿ ಬಿಡು ಸಂಗಿ ಅಂತ ಹೋಗಿ ತಪ್ಕೊಂಡೇ ಬಿಟ್ಟಿರೋರೇನೋ ಕಾರ್ತಿಕ್ ಅವರು. ನೋಡಿ, ಒಬ್ಬರು ವ್ಯಕ್ತಿ ನಮಗೆ ಜೊತೆಗಿದ್ದವ್ರು ಆಪೋಸಿಟ್ ಆದ್ರೂ ಯಾವ ಥರ ಇರುತ್ತೆ ರಿಯಾಕ್ಷನ್ ಅಂತ. ಒಂದು ಸತಿ ಅವರು ಸ್ಟಾರ್ಟಿಂಗ್ ವೀಕಲ್ಲಿ ಕಳೆದಿದ್ದಂತಹ ಒಂದಷ್ಟು ಮೂಮೆಂಟ್ಸ್ ಏನಾರ ಬಂಚ್ ಮಾಡಿ ಒಂದು ವಿಡಿಯೋ ಕ್ಲಿಪ್ ಪ್ಲೇ ಮಾಡ್ತು ಅಂದರೆ ಮತ್ತೆ ಹೊಟ್ಟೋಗ್ಬಿಡ್ತಾರೆ ಅದೇ ಲೋಕಕ್ಕೆ. ಸೊ ಅಷ್ಟು ಚೆನ್ನಾಗಿತ್ತು ಆಯಿತಾ ಅವರ ಬಾಂಡಿಂಗು, ಆ ಮೂಮೆಂಟ್ಸ್ ಅವರು ಕಳೆದಿರೋದು. ಆ್ಯಕ್ಚುಲಿ ನನಗಿನ್ನೂ ಕಣ್ಣಿಗೆ ಕಟ್ದಂಗಿದೆ. ಏನು ಸಂಗೀತ ಅವರು ಇಡೀ ಮನೆ ಅಪೋಸ್ ಮಾಡಿಕೊಂಡು ಅವರು ಕಳಪೆ ತೊಗೊಂಡು ಜೈಲಿಗೆ ಹೋದಾಗ ಮನೆಯವರು ಇಡೀ ಮನೇಲಿ ಯಾರೂ ಬಂದಿರಲಿಲ್ಲ. ಕಾರ್ತಿಕ್ ಅವ್ರು ಒಬ್ಬರೇ ಹೋಗಿ ಅವ್ರು ರಿಲೀಸ್ ಆದಾಗ ಅವ್ರನ್ನ ಹೊತ್ಕೊಂಡು ಬಂದಿದ್ದರು. ಆ ಮೂಮೆಂಟ್ ನನಗೆ ಇವಾಗ್ಲೂ ಒನ್ ಆಫ್ ದ ಫೇವ್ರೆಟ್ ಮೂಮೆಂಟ್ ಅಂತ ಹೇಳ್ಬೋದು ಬಿಗ್ ಬಾಸ್ ಈ ಸೀಸನಲ್ಲಿ. ಅಷ್ಟು ಚೆನ್ನಾಗಿತ್ತು ಆ ಮೂಮೆಂಟು. ಹಂಗಿದ್ದವ್ರು ಇವಾಗ ಹೆಂಗಾಗೋರೆ, ನೀನು ಯಾರೋ ನಾನು ಯಾರೋ, ನನ್ನ ಜೀವನದಲ್ಲಿ ಏನಾರೋ ಒಬ್ಬ ಶತ್ರು ಅಂತಿದ್ರೆ ಅದು ನೀನೇ ಅನ್ನಂಗೆ ಆಗ್ಬಿಟ್ಟವ್ರೆ ಇಬ್ಬರಿಗೂ. ಆಯಿತಾ, ಸ್ಟಾರ್ಟಿಂಗು ವಿನಯ್ ಮತ್ತು ಸಂಗೀತ ಅವ್ರ ಮೇಲೆ ಏನೋ ಒಪಿನಿಯನ್ ಬಿಲ್ಡ್ ಆಗಿತ್ತೋ ಆ ಒಪಿನಿಯನ್ ಇವಾಗ ಇವ್ರ ಮೇಲೆ ಬಿಲ್ಡ್ ಆಗ್ತದೆ. ಆಯಿತಾ, ಸಂಗೀತ ಅವ್ರು ಅಲ್ಲೇನೋ ಮಾತಾಡ್ಕೊಂಡು ಹೋಗ್ತಾರೆ, ಇವರು ಇಲ್ಲಿಂದ ರೂಮಿಂದನೇ ಟಾಂಗ್ ಕೊಡ್ತಾರೆ ಒಂದು ಕಾರ್ತಿಕ್ ಅವರು. ಸರಿ ಬಿಡಪ್ಪ ಹೋಗಲಿ ಅಂತ ಅನ್ನಂಗಿಲ್ಲ. ಅದಕ್ಕೆ ಸಂಗೀತ ಅವ್ರು ಏನಾರ ಮಾತಾಡಿದ್ರು ಅದು ಕಾರ್ತಿಕ್ ಅವ್ರಿಗೆ ದೊಡ್ಡದಾಗಿ ಕಾಣಿಸ್ತದೆ. ಸೊ ಇದೇ ಮನಸ್ಸು ಹಾಳಾಗೋದು. ಆಯಿತಾ, ಹಾಗೆ ಗೇಮಿಂದ ಕೂಡ ಕಾರ್ತಿಕ್ ಅವ್ರನ್ನ ಹೊರಗಿಟ್ರು ಸಂಗೀತ ಅವರು. ಹಾಗೆ ಸಂಗೀತ ಅವ್ರನ್ನ ಕಾರ್ತಿಕ್ ಅವ್ರ ಗೇಮಿಂದ ಹೊರಗಿಟ್ರು. ನೋಡೋಣ ಇನ್ನು ಎಷ್ಟು ದಿನ ನಡೆಯುತ್ತೆ. ಉಳಿದಿರೋದೇ ಒಂದು ಕಮ್ಮಿ ವೀಕ್ಸು. ಆ್ಯಕ್ಚುಲಿ ಈ ವೀಕ್ ಅವರ ಜಗಳ ಲಾಸ್ಟ್ ಅನಿಸುತ್ತೆ. ನೆಕ್ಸ್ಟ್ ವೀಕು ಒಂದಾದರೂ ಆಗ್ಬೋದು, ಹೇಳೋಕ್ಕಾಗೋದಿಲ್ಲ. ಸೊ ನೋಡುವ ಅವರ ಜಗಳ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಗೇಮ್ ವಿಚಾರಕ್ಕೆ ಬಂತು ಅಂದರೆ ಎಲ್ಲರೂ ಏನೇನು ಕ್ಯಾಲ್ಕುಲೇಷನ್ ಮಾಡ್ತಾಯಿದ್ದಾರೆ ಅಂತ ಅಂದರೆ ಎಲ್ಲರ ಮೈಂಡೂ ಗಿರ್ರ ಅಂತ ತಿರುಗ್ತಾಯಿದೆ ಒಂದು ರೌಂಡು. ಇವ್ರಿಗೆ ಅವ್ರ ಮುಂದೆ ಅವರೇ, ಇವ್ರ ಮುಂದೆ ಅವರೇ, ಅವ್ರಿಗೆ ಆ ಥರ ಹಿಂಗೆ ಹೊರಗೆ ಹೊರಗೆ ಬರ್ತವ್ರೆ. ಎಲ್ಲ ಮ್ಯಾಚ್ ಫಿಕ್ಸಿಂಗ್ ಬೇರೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟವ್ರೆ. ನಾನು ಸೆಲೆಕ್ಟ್ ಮಾಡ್ತೀನಿ, ಬಟ್ ನನ್ನನ್ನು ತೆಗಿಯಂಗಿಲ್ಲ. ನೀನು ಸೆಲೆಕ್ಟ್ ಮಾಡ್ತೀನಿ, ನೀನು ನನ್ನನ್ನು ತೆಗಿಯಂಗಿಲ್ಲ. ಸೊ ಸಖತ್ತಾಗಿ ಇದೆ ಗುರು ಇದೊಂಥರ ಗೇಮ್ ಆಡೋದು. ಒಳ್ಳೆ ಅಲ್ಲಲ್ಲೇ ಹಂಗಂಗೆ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ಅಲ್ಲಲ್ಲೇ ಆಟ ಆಡಿಕೊಂಡು ಅಲ್ಲಲ್ಲೇ ಅಡ್ಜಸ್ಟ್ಮೆಂಟ್ಗಳು ಮಾಡಿಕೊಂಡು ಅದರಲ್ಲೂ ಸ್ವಲ್ಪ ಕನ್ನಿಂಗ್ ಆಟ ಆಡಿಕೊಂಡು ಹೇಳಿದ ಮಾತಿಗೆ ನಡ್ಕೊಳ್ದಂಗೆ. ಸೊ ಇದು ಒಂಥರ ಹೆಂಗಿದೆ ಅಂದರೆ ಇದು ಸೇವ್ ಪುರಿ, ಮಸಾಲೆ ಪುರಿ, ಅದ್ರ ಜೊತೆ ಗೋಬಿ, ಅದ್ರ ಜೊತೆ ಸ್ವಲ್ಪ ಎಗ್ ರೈಸ್ ಎಲ್ಲ ಮಿಕ್ಸ್ ಮಾಡಿ ಹೊಡಿತಾರಲ್ಲ, ಹಂಗಿದೆ ಇವರು ಆಡ್ತಾರೋ ರೀತಿ. ಸೊ ಚೆನ್ನಾಗಿ ಇದೆ ಆ್ಯಕ್ಚುಲಿ, ನೋಡೋದಕ್ಕೊಂಥರ ಮಜಾ ಇದೆ. ಯಾರ್ಯಾರ ಮೈಂಡ್ ಹೆಂಗೆ ರನ್ ಆಗ್ತದೆ, ಯಾರ್ಯಾರು ಎಲ್ಲಿ ಯಾವ ಥರ ಥಿಂಕ್ ಮಾಡ್ತಾರೆ, ಯಾರು ಎಲ್ಲಿ ಹೆಂಗೆ ಟರ್ನ್ ಆಗ್ತಾರೆ, ಹೆಂಗೆ ಟ್ವಿಸ್ಟ್ ಆಗ್ತಾರೆ, ಯಾರು ಅವ್ರ ಕಡೆಗೆ ಅವರೇ ಆಫ್ ಇಡ್ತಾರೆ, ಯಾರು ಯಾವಾಗ ಯಾವ ಜಾಗದಲ್ಲಿ ಯಾರನ್ನು ಯಾವ ಕಾರಣಕ್ಕೆ ಏನಕ್ಕೆ ತೆಗಿತಾರೆ ಒಂದು ಗೊತ್ತಾಗ್ತಲ್ಲ. ಫಾರ್ ಎಕ್ಸಾಂಪಲ್ ಇವತ್ತಿನ ಆಟಕ್ಕೆ ಬಂದರೆ ಸ್ಟಾರ್ಟಿಂಗ್ ಗೇಮಲ್ಲಿ ಸಂಗೀತ ಅವರು ಕಾರ್ತಿಕ್ ಅವ್ರನ್ನ ತೆಗ್ದು ಅವರು ಇನ್ನಾಗ್ತಾರೆ. ಸೊ ಅವ್ರು ಮೊದಲೇ ಹೇಳಿದರು, ವಿನಯ್ ಅವ್ರು ಹೇಳಿದ್ದು ವರ್ತೋರವ್ರನ್ನ ತೆಗೀರಿ ಯಾಕಂದರೆ ಅವ್ರಿಗೆ ಪಾಯಿಂಟ್ಸ್ ಜಾಸ್ತಿ ಇದೆ ಅಂತ. ಬಟ್ ಕಾರ್ತಿಕ್ನ ಸಂಗೀತ ಅವರು ತೆಗ್ದು ಇನ್ನಾಗ್ತಾರೆ. ಓಕೆ, ಆಮೇಲೆ ವಿನಯ್ ಅವ್ರು ಕಟ್ಬಿಟ್ಟು ಫಸ್ಟ್ ವರ್ತೋರನ್ನ ತೆಗಿತಾರೆ. ಆಮೇಲೆ ಸಂಗೀತ ಅವ್ರಿಗೆ ಇಮ್ಯುನಿಟಿ ಸಿಗ್ತಾ ನಾನು ಅಂದ್ಕೊಂಡೆ ವಿನಯ್ ಅವ್ರನ್ನ ಎತ್ತಾಕ್ತಾರೆ ಅಂತ. ಬಟ್ ಅವ್ರು ಅಕಸ್ಮಾತ್ ವಿನಯನ ಎತ್ತಾಕಿದ್ರೆ ಅಡ್ವಾಂಟೇಜೇ ಇರೋದು. ಬಟ್ ಏನೋ ಗೊತ್ತಿಲ್ಲ, ನಮ್ರತ ಅವ್ರನ್ನ ಎತ್ತಾಕ್ಬಿಡ್ತಾರೆ. ಆಮೇಲೆ ಅವು ಹೆಂಗಾಯಿತು ಅಂದರೆ 100 ಪಾಯಿಂಟ್ ಬರೋದನ್ನ ಅವರೇ ಅರ್ಧ ಕಟ್ ಮಾಡ್ಕೊಂಡಂಗಾಯಿತು. ನಮ್ರತ ಅವ್ರನ್ನ ಏನಾದರೂ ಉಳಿಸ್ಕೊಂಡು ಅವರು ವಿನಯ್ ಅವ್ರನ್ನ ಎತ್ತಾಕಿದ್ದಿದ್ರೆ ಖಂಡಿತ ಅವರು ಆ ಗೇಮಲ್ಲಿ ಫಸ್ಟ್ ಪ್ಲೇಸ್ ತೊಗೊಬೋದಿತ್ತು ಅಂತಲೇ ಅನ್ನಿಸ್ತು. ಬಟ್ ಗೊತ್ತಿಲ್ಲ, ಅವರು ತುಕಾಲಿ ಅವ್ರಿಗೆ ಆಮೇಲೆ ಬಂದು ಕೊಟ್ಟಿದ್ದ ರೀಸನು ಕೂಡ ಅದೇನು ವ್ಯಾಲಿಡಾಗಿ ಕೊಟ್ಟರು ಅಥವಾ ಅವ್ರು ಹಂಗೆ ಥಿಂಕ್ ಮಾಡಿದ್ರು ಅದನ್ನು ಗೊತ್ತಾಗಲಿಲ್ಲ. ಆಮೇಲೆ ನೆಕ್ಸ್ಟ್ ಗೇಮಲ್ಲಿ ಬರೋದಾದರೆ ಕಾರ್ತಿಕ್ ಅವ್ರು ಏನು ಆರಾಮಾಗಿ ಹೋಗಿ ನೀಟಾಗಿ ಎಲ್ಲರ ಹತ್ರ ಮಾತಾಡಿಕೊಂಡು ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು, ನೋಡಿ ನನ್ನನ್ನು ತೆಗಿಯಂಗಿಲ್ಲ, ನೆಕ್ಸ್ಟ್ ಗೇಮಲ್ಲಿ ನನ್ನನ್ನು ಆಡಿಸ್ಲೇಬೇಕು ಅಂತ ಮಾತಾಡಿಕೊಂಡು ಬಂದು ನೀಟಾಗಿ ಆಟ ಆಡಿದ್ರು.
ನನಗೆ ಒಂದು ಅರ್ಥ ಆಗಲಿಲ್ಲ. ಕಾರ್ತಿಕ್ ಅವರು ಆ್ಯಕ್ಚುಲಿ ಲಾಸ್ಟ್ ನಮ್ರತ ಅವರು ಮತ್ತು ಕಾರ್ತಿಕ್ ಅವರು ಅಷ್ಟೇ ಉಳ್ಕೊಂಡಿದ್ದಾಗ ಆರಾಮಾಗಿ ಚಾನ್ಸ್ ಇತ್ತು ಕಾರ್ತಿಕ್ ಅವ್ರಿಗೆ. ನಮ್ರತ ಅವರು ಅದೇ ಥರ ಪ್ಲೇಯಿಂಗ್ ಆಡ್ತಾರೆ, ಏನಂದರೆ ಎಲ್ಲ ಕುಡಿಸ್ಬಿಟ್ಟು ಲಾಸ್ಟಿಗೆ ಒಂದು ಸತಿ ನೋಡೋಕೆ ಹೋಗೋರು. ಬಟ್ ಕರೆಕ್ಟ್ ಇರೋದು 2 ಸತಿನೂ ಕರೆಕ್ಟಾಗಿ ಗೆಸ್ ಮಾಡಿದರು. 3ನೇ ಸತಿನೂ ಕರೆಕ್ಟ್ ಆಗುತ್ತೆ ಅನ್ನೋ ಒಂದು ಧೈರ್ಯದ ಮೇಲೆ ಕಾರ್ತಿಕ್ ಅವ್ರು ಆ ಕಡೆ ನೋಡ್ಬಿಟ್ಟು ಅವ್ರು ನಮ್ರತ ಅವ್ರು ಏನು ಮಾಡಿದರು ಅದನ್ನು ಮಾಡಿ ಹೋಗಿ ಗಂಟೆ ಹೊಡೆದ್ಬಿಟ್ಟಿರೋ ಮುಗ್ದೇ ಹೋಗೋದು. ಅದು ಅಡ್ರಸಾಡ್ಕೊಂಡು ಸೊ ಅವರೇ ಪಾಯಿಂಟ್ ಕಮ್ಮಿ ಮಾಡಿಕೊಂಡ್ರು ಅಂತ ಅನ್ನಿಸ್ತು. ಅದೊಂದು ಸ್ಟ್ರಾಟಜಿ ಯೂಸ್ ಮಾಡಿದರೆ ಕಾರ್ತಿಕ್ ಅವ್ರ ಮುಂದೆ ಹೋಗ್ಬೋದಿತ್ತು. ಹಾಗೆ ನಮ್ರತ ಅವರು ಅಂದರೆ ವಿನಯ್ ಕಾರ್ತಿಕ್ ಅಂತ ಇದ್ದಾಗ ನಾನು ಅಂದ್ಕೊಂಡೆ ವಿನಯ್ ಅವ್ರನ್ನ ಎತ್ತಾಕ್ತಾರೆ ಅಂತ. ಬಟ್ ಕಾರ್ತಿಕ್ ಅವ್ರನ್ನ ಎತ್ತಾಕ್ತಾರೆ ಅಂತ ನೋಡಿದ್ರೆ ವಿನಯ್ ಅವ್ರನ್ನ ಎತ್ತಾಕ್ಬಿಟ್ರು. ಸೊ ಫುಲ್ ಆಫ್ ಟರ್ನ್ಸ್ ಆ್ಯಂಡ್ ಟ್ವಿಸ್ಟು. ಯಾರು ಯಾವಾಗ ಯಾವ ಥರ ಆಡ್ತಾರೆ, ಏನು ಪ್ರಿಡಿಕ್ಟ್ ಮಾಡ್ತಾರೆ, ಏನು ಆಟ ಆಡ್ತಾರೆ ಒಂದೂ ಏನು ಗೆಸ್ ಮಾಡೋಕ್ಕೆ ಆಗ್ತಲ್ಲ. ಆ ರೇಂಜಿಗೆ ಆಟಗಳನ್ನ ಆಡ್ತಿದ್ದಾರೆ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಕ್ಚುಲಿ ಈ ವೀಕ್ ಹೇಳ್ಬೇಕಂದ್ರೆ. ಮಜಾ ಇದೆ. ಸೊ ನೋಡುವ ನಾಳಿನ ಎಪಿಸೋಡಲ್ಲಿ ಏನು ಟರ್ನ್ಸ್ ಆ್ಯಂಡ್ ಟ್ವಿಸ್ಟ್ನ ತರ್ತಾರೆ, ಯಾರ್ಯಾರನ್ನು ಸೆಲೆಕ್ಟ್ ಮಾಡ್ಕೊತಾರೆ, ಯಾವ ರೀತಿ ಆಟ ಆಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟ ಹೇಳ್ತಾ ನಾನು ವೀಡಿಯೋ ನೆಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಗೆ ಲೈಕ್ ಮಾಡಿಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.